ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಂಗಳೂರಿನ ಕೆಆರ್ಪುರಂ ಐಟಿಐ ಕಾರ್ಖಾನೆಯಿಂದ ಹೊಸಕೋಟೆ ನಗರವರೆಗೂ ವಾಹನದ ದಟ್ಟಣೆ ಅಧಿಕವಾಗಿರುವುದರಿಂದ ಮೆಟ್ರೋ ಸಹಿತ ಮೇಲ್ಸೇತುವೆ ನಿರ್ಮಾಣ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನನ ಸೆಳೀತೇನೆ ಸಭಾಧ್ಯಕ್ಷರೇ. ಇದು ಬಹಳ ಶರತ್ ಅವರು ಬಹಳ ಹೋರಾಟ ಮಾಡ್ತಾ ಇದ್ದಾರೆ. ವಿಪರೀತ ಏರಿಯಾನು ಬೆಳೀತಾ ಇದೆ. ಅವರು ಕೇಳೋದ ಅವಶ್ಯಕತೆ ಇದೆ. ನಾನು ಇದನ್ನಾಗಲೇ ಪ್ಲಾನ್ ಅಲ್ಲಿ ಸೇರಿಸಿ ಇದ್ರ ಬಗ್ಗೆ ಡೀಟೇಲ್ ಸರ್ವೆ ಮಾಡಿಸ್ತಾ ಇದ್ದೀನಿ. ಅವರ ವಿಚಾರ ಕರ್ನಾಟಕ ಸರ್ಕಾರ ನಮ್ಮ ಮೆಟ್ರೋ ಸಹಾನುಭೂತಿಯಿಂದ ಮುಂದಿನ ದಿನದಲ್ಲಿ ಅದನ್ನ ಪರಿಗಣಿಸದೆ ಹೊಸಕೋಟೆವರೆಗೂ ನಾವು ಮೆಟ್ರೋ ತೆಗೆದುಕೊಳ್ಳೇ ಹೋಗುತ್ತೆ. ಇಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ತಾಲೂಕಿನ ಪರವಾಗಿ ಒಂದು ಸಣ್ಣ ಮನವಿ. ಮೆಟ್ರೋ ಇನ್ನೇನು ಇಲ್ಲಿವರೆಗೂ ಬಂದಿರತಕ್ಕಂತ ಮೆಟ್ರೋನ ಹೊಸಕೋಟೆ ತಾಲೂಕಿಗೆ, ಹೊಸಕೋಟೆ ನಗರಕ್ಕೆ ಸಂಪರ್ಕ ಒದಗಿಸಿಕೊಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ತಾ, ಇವತ್ತು ಮೆಟ್ರೋ ಬೇಕು ಅಂತ ಕೇಳಿದ್ದಾರೆ ನಮ್ಮ ಶರತ್ ಬಚ್ಚೇಗೌಡರು. ಬೆಂಗಳೂರು ಬೆಳೀತಾ ಇದೆ, ಬೆಂಗಳೂರಿಗೆ ಅವಶ್ಯಕತೆ ಇದೆ. ಈಗಾಗಲೇ ಅದಕ್ಕೆ ಏನೇನು ಬೇಕೋ ಸಿದ್ಧತೆಯನ್ನ ಮಾಡಿಕೊಂಡು ಡಿಪಿಆರ್ ತಯಾರು ಮಾಡಕ್ಕೆ ನಾನು ಹೇಳಿದ್ದೇನೆ. ಮುಂದಕ್ಕೆ ನಮ್ಮ ಅವಧಿಯಲ್ಲಿ ಅದನ್ನ ಮಂಜೂರು ಮಾಡುವಂತ ಕೆಲಸವನ್ನ ಈ ಡಿ.ಕೆ. ಶಿವಕುಮಾರ್ ಮಾಡ್ತಾನೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೆಆರ್ಪುರಂ ಟು ಹೊಸಕೋಟೆಗೆ ಡಬಲ್ ಡೆಕ್ಕರ್, 16 ಕಿಲೋಮೀಟರ್ ಉದ್ದ, 11 ಹೊಸ ಮೆಟ್ರೋ ನಿಲ್ದಾಣ. ಕೆಆರ್ಪುರಂ ಐಟಿಐ ಭವನ, ಟಿಸಿ ಪಾಳ್ಯ ಗೇಟ್, ಭಟ್ಟರಹಳ್ಳಿ ಜಂಕ್ಷನ್, ಮೇಡಹಳ್ಳಿ ಜಂಕ್ಷನ್, ಆವಲಹಳ್ಳಿ, ಬೂದಿಗೆರೆ ಕ್ರಾಸ್, ಕಟ್ಟಮನಲ್ಲೂರು ಗೇಟ್, ಫ್ಲೈಓವರ್, ಹೊಸಕೋಟೆ ಟೋಲ್ ಪ್ಲಾಜಾ, ಕೆಇಬಿ ಸರ್ಕಲ್, ಸರ್ಕಾರಿ ಆಸ್ಪತ್ರೆ ಹೊಸಕೋಟೆ,